ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟಿಸಲಿರುವಂತಹ ಎನ್ಐಎ ಕೋರ್ಟ್. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ನಾಳೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಲಿರೋ ಎನ್ಐಎ ಕೋರ್ಟ್. ಮೊಹಮ್ಮದ್ ಶಾರಿಕ್ ತಪ್ಪೊಪ್ಪಿಗೆ ನಾಳೆಯೇ ಶಿಕ್ಷೆ. ಶನಿವಾರ ವಿಚಾರಣೆ ನಡೆಸಿದ್ದ ಎನ್ಐಎ ವಿಶೇಷ ಕೋರ್ಟ್ ಮೊಹಮ್ಮದ್ ಶಾರಿಕ್ ತಪ್ಪೊಪ್ಪಿಗೆ ಅರ್ಜಿ ಬಗ್ಗೆ ವಾದ. ಆರೋಪಿಗೆ ಕಠಿಣ ಶಿಕ್ಷೆ ನೀಡುವಂತೆ ಪ್ರಸನ್ನ ಕುಮಾರ್ ವಾದ ಪ್ರತಿವಾದ ಆಲಿಸಿದ ಎನ್ಐಎ ವಿಶೇಷ ನ್ಯಾಯಾಲಯ. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟಿಸುವುದಾಗಿ ಕೋರ್ಟ್ ಆದೇಶವನ್ನ ನೀಡಿದೆ. ಮಂಗಳೂರು ಕುಕ್ಕರ್ ಬಾಂಬ್ ಪ್ರಕರಣ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟಿಸುತ್ತೆ ಎನ್ಐಎ ನ್ಯಾಯಾಲಯ. ಮೊಹಮ್ಮದ್ ಶಾರಿಕ್ ತಪ್ಪೊಪ್ಪಿಗೆ ನಾಳೆಯೇ ಶಿಕ್ಷೆ. ಶನಿವಾರ ವಿಚಾರಣೆಯನ್ನು ನಡೆಸಿತ್ತು. ಮೊಹಮ್ಮದ್ ಶಾರಿಕ್ ತಪ್ಪೊಪ್ಪಿಗೆ ಅರ್ಜಿಯ ಬಗ್ಗೆ ವಾದ ಪ್ರತಿವಾದಗಳಾಗಿತ್ತು. ಆರೋಪಿಗೆ ಕಠಿಣ ಶಿಕ್ಷೆ ನೀಡುವಂತೆ ಪ್ರಸನ್ನ ಕುಮಾರ್ ವಾದ ಪ್ರತಿವಾದ ಆಲಿಸಿರುವಂತಹ ವಿಶೇಷ ನ್ಯಾಯಾಲಯ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟಿಸುವುದಾಗಿ ಹೇಳಿದೆ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ತೀರ್ಪು ನಾಳೆ. ಶಾರಿಕ್ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಬೆಂಗಳೂರಿನಲ್ಲಿ ಆಟೋದಲ್ಲಿ ತೆರಳುತ್ತಾ ಇದ್ದಂಥ ವೇಳೆಯಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ. ಅಂದರೆ ಪ್ಲ್ಯಾನನ್ನು ಯಾವ ರೀತಿಯಾಗಿ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು, ಆ ಕುಕ್ಕರನ್ನು ಎಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನೋಂಥ ಪ್ಲ್ಯಾನಿಂಗ್ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾರಿಕ್ ತಪ್ಪೊಪ್ಪಿಗೆಯನ್ನು ಒಪ್ಕೊಂಡಿದ್ದಾರೆ. ಅಂದರೆ ನಾನು ಮಾಡಿದ್ದು ನಿಜ, ಈ ರೀತಿಯಾಗಿ ಮಾಡಿದ್ದೆ ಅಂತ. ಸೊ ತನಿಖೆಯಲ್ಲಿ ಅವರು ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು ನಾನು ಮಾಡಿದ್ದು ನಿಜ ಅನ್ನುವಂಥ ಕಾರಣಕ್ಕಾಗಿ. ಹೀಗಾಗಿ ಬೆಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ಪ್ರಮುಖ ಆರೋಪಿಯಾಗಿರುವಂಥ ಮೊಹಮ್ಮದ್ ಶಾರಿಕ್ನ ತಪ್ಪೊಪ್ಪಿಗೆ ಅರ್ಜಿಯನ್ನು ರಾಷ್ಟ್ರೀಯ ತನಿಖಾ ದಳ ವಿಶೇಷ ನ್ಯಾಯಾಲಯ ಈ ಹಿಂದೆಯೇ ಮಾನ್ಯವನ್ನು ಪಡೆದುಕೊಂಡಿದೆ. ಈ ಪ್ರಕರಣ ಏಪ್ರಿಲ್ 27ರಂದು ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಿದೆ ಅನ್ನುವಂಥದ್ದು. ಎನ್ಐಎ ವಿಶೇಷ ನ್ಯಾಯಾಲಯದಲ್ಲಿ ಶನಿವಾರ ನಡೆದ ವಿಚಾರಣೆಯಲ್ಲಿ ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರಸನ್ನ ಕುಮಾರ್ ಅವರು ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ವಾದವನ್ನು ಮಂಡಿಸಿದ್ದಾರೆ. ನೋಡಿ, ಕುಕ್ಕರ್ ಬಾಂಬ್ ಮಂಗಳೂರಿನಲ್ಲಿ ನಡೆದಂಥ ಕುಕ್ಕರ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಗ್ರಾಸವಾಗಿತ್ತು. ಅಂದರೆ ಕುಕ್ಕರ್ ಅಲ್ಲಿ ಸ್ಫೋಟಗೊಳ್ಳುತ್ತೆ, ಬಟ್ ಅಲ್ಲಿ ಯಾರಿಗೆ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಸಂಭವಿಸುವುದಿಲ್ಲ. ಅಲ್ಲಿರುವಂಥ ಆಟೋ ಡ್ರೈವರು ಅಲ್ಲಿಂದ ಕೆಳಗಡೆ ಇಳಿದು ಎಸ್ಕೇಪ್ ಆಗುವಂಥ ಪ್ರಯತ್ನ, ಅಂದರೆ ಅದರಿಂದ ಒಂದು ಬಚಾವಾಗುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ಯಾರಿಗೂ ಕೂಡ ಪ್ರಾಣಾಪಾಯ ಆಗೋದಿಲ್ಲ. ಬಟ್ ಯಾವ ಕಾರಣಕ್ಕಾಗಿ ಕುಕ್ಕರ್ನಲ್ಲಿ ಬಾಂಬನ್ನು ತೆಗೆದುಕೊಂಡು ಹೋಗ್ತಾ ಇದ್ರು, ಇದೆಲ್ಲವನ್ನು ಕೂಡ ತನಿಖೆ ಮಾಡ್ಕೊಂಡಿದೆ.